ಆತ್ಮೀಯ ಕೃಷಿ ಬಂಧವರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ವರದರಾಜು, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗೋವಿಂದನಹಳ್ಳಿ ಗ್ರಾಮದಲ್ಲಿ ಅಡಿಕೆ ತೋಟ ಮಾಡಿದ್ದೆ. ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೆ. ನೈಸರ್ಗಿಕ ಕೃಷಿ ಪದ್ಧತಿ ಅನುಸರಿಸಿಕೊಂಡು ಹೊಲದಲ್ಲಿ ತ್ಯಾಜ್ಯ ಬೆಳೆಸಿ ತ್ಯಾಜ್ಯವನ್ನು ಸ್ಟಬಲ್ ಮೂವರ್ನಿಂದ ಎಲ್ಲ ಪುಡಿ ಮಾಡಿ ಮಣ್ಣಿಗೆ ಹೊದಿಕೆ ಮಾಡುವ ಮುಖಾಂತರ ಝೀರೋ ಬೇಸ್ ಶೂನ್ಯ ಪದ್ಧತಿ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥ ತೋಟ ಇದು 2 ವರ್ಷ 3 ತಿಂಗಳ ತೋಟ. 2 ವರ್ಷ 3 ತಿಂಗಳ ತೋಟದಲ್ಲಿ ನಾನು ಮಾಡ್ತಾ ಇರತಕ್ಕಂಥ ಕೃಷಿ ನನಗೆ ತುಂಬ ತೃಪ್ತಿಯನ್ನು ತಂದಿದೆ. ಶೂನ್ಯ ಪದ್ಧತಿಯ ವ್ಯವಸಾಯವನ್ನು ಅನುಸರಿಸಿ ಜಮೀನಿಗೆ ಸೆಣಬು, ಡಯಾಂಚ ಮತ್ತು ನಸುಗುನ್ನಿ ಅಥವಾ ವೆಲ್ವೆಟ್ ಬೀನ್ಸ್ ಇದನ್ನು ಬೆಳೆಸಿ ಮಣ್ಣಿಗೆ ಸೇರಿಸ್ತಾ ಇದ್ದೇವೆ. ಉಳುಮೆ ರಹಿತ ಕೃಷಿ ಮಾಡೋದ್ರಿಂದ ತುಂಬ ಅನುಕೂಲ ಇದೆ. ಜಮೀನಿನಲ್ಲಿ ತೇವಾಂಶ ಉಳಿಯುತ್ತೆ, ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇದರಿಂದಾಗಿ ನನಗೆ ತುಂಬ ಅನುಕೂಲ ಇದೆ. 2 ವರ್ಷ 3 ತಿಂಗಳಿಗೆ ಈ ಮಟ್ಟಿನ ಬೆಳವಣಿಗೆ ಆಗಿದೆ. ತಾವಿಲ್ಲಿ ನೋಡ್ಬೋದು. 12ರಿಂದ 11 ಗಿಡ 15 ಅಡಿ ತನಕನೂ ಇದೆ. 2 ವರ್ಷ 3 ತಿಂಗಳಿಗೆ 2 ವರ್ಷ 3 ತಿಂಗಳಿಗೆ ಇಷ್ಟರ ಮಟ್ಟಿಗೆ ಸಾಧ್ಯ ಆಗಿದೆ ಅಂತಂದರೆ ಅದು ನೈಸರ್ಗಿಕ ಕೃಷಿ ನಾವು ಅನುಸರಿಸ್ತಾ ಇರೋದ್ರಿಂದ ಈ ರೀತಿ ಫಲಿತಾಂಶ ಬಂದಿದೆ. 2 ವರ್ಷ 3 ತಿಂಗಳಿಗೆ ಒಂದು ಗಿಡದಲ್ಲಿ ಆಗಲೇ ಹೊಂಬಾಳೆ ಕಡ್ದಿದೆ, ಹೊಂಬಾಳೆ ಬಂದಿದೆ. ತುಂಬ ಸಂತೋಷ ಆಗ್ತಾಯಿದೆ. ದಯಮಾಡಿ ಎಲ್ಲರೂ ಇದೇ ರೀತಿ ಸಾವಯವ ಪದ್ಧತಿಯನ್ನು ಅನುಸರಿಸಿ. ನಾನು ಅಡಿಕೆ ತೋಟದಲ್ಲಿ ಅಂತರ ಬೆಳೆಯಾಗಿ ನೋಡಿ ಏಲಕ್ಕಿ ಮತ್ತು ಜಾಯಿಕಾಯಿ ಗಿಡಗಳನ್ನ ನೆಟ್ಟಿದ್ದೀನಿ. ಏಲಕ್ಕಿ 500 ಗಿಡ ನೆಟ್ಟಿದ್ದು, ಅದರಲ್ಲಿ ಒಂದು 100-120 ಗಿಡ ಹೊರಟೋಯ್ತು. ಆದರೆ ಇನ್ನು ಉಳಿದಿರತಕ್ಕಂಥದ್ದು ಈ ಮಟ್ಟಿನ ಬೆಳವಣಿಗೆ ಕಾಣ್ತಾ ಇದೆ. ನೋಡಿ, ಇದೇ ರೀತಿ ಕಳೆ ಬೆಳೆಸಿ ತೋಟದಲ್ಲಿ ಅದನ್ನು ಸ್ಟಬಲ್ ಮೂವರ್ನಲ್ಲಿ ಕ್ಲೀನ್ ಮಾಡಿ ಅದನ್ನು ಹೊದಿಕೆಯಾಗಿ ಬಿಡ್ತಾ ಇರ್ತಿದ್ದೀವಿ. ಇದರಿಂದಾಗಿ ಜಮೀನಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಎರೆಹುಳುಗಳಿಗೆ ನಾವು ಕಳೆ ಕೊಚ್ಚಿ ಬಿಟ್ಟಂಥ ಪುಡಿಗಳೇ ಸೊಪ್ಪಿನ ಪುಡಿಗಳೇ ಆಹಾರ ಆಗ್ತದೆ. ಎರೆಹುಳುಗಳ ಸಂತಾನ ಅಭಿವೃದ್ಧಿ ಆಗ್ತದೆ. ನೋಡಿ, ಏಲಕ್ಕಿ ಜೂನಲ್ಲಿ ನೆಟ್ಟಿರೋದು ಇಷ್ಟು ಮಟ್ಟಿಗಿದೆ. ಇವತ್ತು ಸ್ಟಬಲ್ ಮೂವರ್ನಲ್ಲಿ ಕಳೆ ಹೊಡಿತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನೈಸರ್ಗಿಕ ಕೃಷಿ ಪದ್ಧತಿ ಅನುಸರಿಸೋದ್ರಿಂದ ತುಂಬ ಅನುಕೂಲಗಳಿದ್ದಾವೆ. ನೋಡಿ, ಜಮೀನಿನಲ್ಲಿ ಕಾಲಿಟ್ಟರೆ ಹಾಸಿಗೆ ಮೇಲೆ ಕಾಲಿಟ್ಟಂಥ ಅನುಭವ ಆಗ್ತದೆ. ಅಷ್ಟು ಸ್ಮೂತಾಗಿರ್ತದೆ ಭೂಮಿ. ನೋಡಿ, ಇಲ್ಲಿ 2 ವರ್ಷ 3 ತಿಂಗಳಿಗೆ ಹೊಂಬಾಳೆ ಬಂದಿದೆ. 2 ವರ್ಷ 3 ತಿಂಗಳ ಗಿಡ. 2022 ಏಪ್ರಿಲ್ 27ನೇ ತಾರೀಕು ನೆಟ್ಟಂಥ ಗಿಡಗಳಿದು. ಮೊದಲು ಇನ್ನೂ ಒಂದು ಗಿಡದಲ್ಲಿ ಬಂದಿತ್ತು, ಸಣ್ಣದು. ಆದರೆ ಸಣ್ಣದಿದ್ದಾಗಲೇ ಅದು ಉದುರೋಯ್ತು. ನೋಡಿ, ಈ ಗಿಡದಲ್ಲಿ ಈ ಜಾಗದಲ್ಲಿ ಒಂದು ಸಣ್ಣದು ಹೊಂಬಾಳೆ ಬಂದಿತ್ತು, ಅದು ಉದುರೋಗಿದೆ. ಈಗ ಅಲ್ಲಿ ಕಾಣ್ತಕ್ಕಂಥ ಗಿಡದಲ್ಲಿ ಒಂದು ಹೊಂಬಾಳೆ ಇದೆ. ನನಗೆ ಸಾವಯವ ಕೃಷಿನ ಮೊದಲು ನಾನು ಅಷ್ಟಾಗಿ ನಂಬ್ತಾ ಇರಲಿಲ್ಲ. ಆದರೆ ನಮ್ಮ ಸ್ನೇಹಿತರೊಬ್ಬರು ನಮ್ಮ ಎದುರುಗಡೆ ತೋಟದಲ್ಲಿ ಅಳವಡಿಸ್ಕೊಂಡಿದ್ದಾರೆ ತುಂಬ ವರ್ಷದಿಂದ. ನೋಡಿ ಅವರಿಂದ ಪ್ರೇರೇಪಿತನಾಗಿ ನಾನು ಸಾವಯವ ಕೃಷಿಯನ್ನು ಪ್ರಾರಂಭ ಮಾಡಿದೆ. ಅಡಿಕೆ ಮಧ್ಯದಲ್ಲಿ ಏಲಕ್ಕಿ, ಜಾಯಿಕಾಯಿ, ಮತ್ತು ಬಟರ್ ಫ್ರೂಟು, ದಾಲ್ಚಿನ್ನಿ ಮತ್ತು ಸೋಲೋ ಪಪಾಯ ಸಸ್ಯಗಳನ್ನು ನೆಟ್ಟಿದ್ದೇನೆ. ಅವು ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಇದು ಜಾಯಿಕಾಯಿ ಗಿಡ.
ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬಹಳಷ್ಟು ಅನುಕೂಲಗಳಿದ್ದಾವೆ. ನೋಡೋಕ್ಕೆ ನಮ್ಮ ತೋಟ ನೀಟಾಗಿ ಕ್ಲೀನಾಗಿ ಕಾಣಬೇಕು ಅಂತಂದ್ಬಿಟ್ಟು ನಾವು ಉಳಿಸಿ ತಪ್ಪು ಮಾಡ್ತಾ ಇದ್ದೇವೆ. ಉಳಿಸಬಾರ್ದು. ಗಿಡಗಳಿಗೆ ಯಾವುದೇ ರೀತಿ ಗಿಡಗಳ ಬೇರುಗಳಿಗೆ ಹಾನಿ ಆಗಬಾರ್ದು. ನೈಸರ್ಗಿಕ ಕೃಷಿ ಪದ್ಧತಿ ಅನುಸರಿಸೋದ್ರಿಂದ ಉಳುಮೆ ರಹಿತ ಕೃಷಿ ಮಾಡೋದ್ರಿಂದ ತುಂಬ ಅನುಕೂಲ ಇದೆ. ನೋಡಿ, ಇದು ಸೋಲೋ ಪಪ್ಪಾಯ. ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಸೋಲೋ ಪಪ್ಪಾಯನ ಸಸ್ಯಗಳನ್ನು ನೆಟ್ಟಿದ್ದೇನೆ. ನೋಡಿ, ನನ್ನ ಜಮೀನಲ್ಲಿ ಕಳೆ ಬೆಳೆದಿದೆ. ಈ ಕಳೆನೇ ನಾನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೊಳ್ತೇನೆ. ಇದನ್ನು ಸ್ಟಬಲ್ ಮೂವರ್ನಲ್ಲಿ ಕತ್ತರಿಸಿ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. 2 ವರ್ಷ 3 ತಿಂಗಳ ತೋಟ ಈ ರೀತಿ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಇದೆ. ನೈಸರ್ಗಿಕ ಕೃಷಿ ಪದ್ಧತಿ ಅನುಸರಿಸೋದ್ರಲ್ಲಿ ನನಗೆ ಬಹಳ ತೃಪ್ತಿ ಆಗ್ತಾ ಇದೆ. ದಯಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡೋದ್ರ ಮುಖಾಂತರ ನನಗೆ ತಿಳಿಸಿ. ಏನಾದರೂ ಸಲಹೆಗಳಿದ್ದರೆ ಕೊಡಿ. ರೈತರ ಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು.